ನಾವು ಇವತ್ತು ಮಡಿಕೇರಿ ಹೋಗುವಂತ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡಿದ್ದೇವೆ. ಮಡಿಕೇರಿಯಲ್ಲಿ ಇವತ್ತು ಯಾವುದೆಲ್ಲ ಪ್ಲೇಸ್ ಕವರ್ ಮಾಡ್ಲಿಕ್ಕೆ ಆಗ್ತದೆ ಆ ಪ್ಲೇಸ್ಗಳನ್ನೆಲ್ಲ ನಿಮಗೆ ತೋರಿಸ್ತೇವೆ. ಈಗ ಒಂದು ಸ್ಮಾಲ್ ಟೀ ಬ್ರೇಕ್ ತೊಗೊಂಡಿದ್ದೇವೆ. ಬೈಕಲ್ಲಿ ಕುತ್ಕೊಂಡು ಫುಲ್ ಸಾಕಾಯ್ತು. ಅಂದರೆ ರೋಡ್ ಮಂಗಳೂರಿಂದ ನೀವು ಮಡಿಕೇರಿ ಬರಲಿಕ್ಕೆ ಪುತ್ತೂರಲ್ಲೆಲ್ಲ ಫುಲ್ ರೋಡ್ ಕನ್ಸ್ಟ್ರಕ್ಟ್ ಆಗ್ತುಂಟು. ಆದ ನಂತರ ಭಾರಿ ಒಳ್ಳೆ ರೋಡ್ ಆಗ್ತದೆ. ಆದರೆ ಈಗ ಫುಲ್ ರೋಡೇ ಇಲ್ಲ, ನಿಮಗೆ ಎಲ್ಲಿ ಡೈವರ್ಷನ್ಸ್ ಅವರು ಹಾಕಲಿಲ್ಲ. ಮಡಿಕೇರಿಗೆ 50 ಕಿಲೋಮೀಟರ್ ತನಕ ಉಂಟು. ಆವಾಗ ಫುಲ್ ಕತ್ತಲಿತ್ತು. ಈಗ 6:30 ಆಗಿದೆ ಟೈಮ್. ಇದೆಲ್ಲ ಫುಲ್ ರಬ್ಬರಿದು ತೋಟ ನೋಡ್ಬೋದು ನೀವು. ಸಂಪಾಜಿ ಘಾಟ್ ಹತ್ರ ಇದ್ದೇವೆ. ಈ ಪ್ಲೇಸನ್ನು ನೀವು ತುಂಬ ರೀಲ್ಸ್ಗಳಲ್ಲಿ ನೋಡಿರ್ಬೋದು. ಇದು ಸಂಪಾಜಿ ಹತ್ರ ಇರುವ ದೇವರಕೊಳ್ಳಿ ಫಾಲ್ಸ್. ಅದ್ಭುತವಾದಂತಹ ಫಾಲ್ಸ್ ಇದೊಂದು. ಅದ್ಭುತವಾದಂತಹ ಸನ್ರೈಸ್ ನೀವೀಗ ನೋಡ್ತಿರ್ಬೋದು. ಈಗ ನಾವು ಮಡಿಕೇರಿಗೆ ರೀಚ್ ಆಗಿದ್ದೇವೆ. ಇಲ್ಲಿಂದ ಈಗ ಮಂಡಲ್ಪಟ್ಟಿಗೆ ಹೋಗ್ತೇವೆ. ನಿಮಗೆ ಮಂಡಲ್ಪಟ್ಟಿ ಹೋಗುವ ದಾರಿ ಫುಲ್ ಆಫ್ ರೋಡ್ ಆಗಿರ್ತದೆ. ಸೊ ಅದಕ್ಕೆ ನಿಮ್ಮ ಓನ್ ವೆಹಿಕಲನ್ನು ನೀವು ಇಲ್ಲಿ ಪಾರ್ಕಿಂಗ್ ಮಾಡಬೇಕು. ಇಲ್ಲಿ ನೋಡಿ ಫುಲ್ ಪಾರ್ಕಿಂಗ್ ಮಾಡಿದ್ದಾರೆ. ಇಲ್ಲಿಂದ ಜೀಪಲ್ಲಿ ಹೋಗಬೇಕು. ನಮ್ಮ ಜೀಪ್ ಇಲ್ಲಿ ನಿಂತಿದೆ. ನಿಮಗೆ ಈ ಥರ ಬೊಬ್ಬೆ ಹೊಡೆದು ನಿಲ್ಲಿಸ್ತಾರೆ. ಆದರೆ ಜೀಪ್ ಪಾಯಿಂಟ್ ಇಲ್ಲಿ ಸಹ ಉಂಟು, ಮುಂದೆ 2 ಕಡೆ ಸಿಗ್ತದೆ. ಬಟ್ ಎಕ್ಸ್ಟ್ರೀಮ್ ಆಫ್ ರೋಡ್ ಆಗಿರುವಂಥ ನಿಮ್ಮ ಕಾರ್ಗಳೆಲ್ಲ ತಾಗ್ತದೆ. ಮತ್ತು ಈ ಜೀಪ್ ಅವರದು ಇಲ್ಲಿ ಸ್ಕ್ಯಾಮ್ ಅಂತ ಕಾಣ್ತದೆ. ಯಾಕಂದರೆ ಆ ಬೋರ್ಡ್ ನೋಡಿ 2500 ಅಂತ ಬೇರೆ ಶೀಟಲ್ಲಿ ಸ್ಟಿಕ್ ಮಾಡಿದ್ದು. ಮತ್ತು ಒಂದು ಜೀಪಲ್ಲಿ 6 to 7 ಮೆಂಬರ್ಸನ್ನು ಹಾಕ್ತಾರೆ. ಇಷ್ಟಲ್ಲದೆ ನಿಮ್ಮ ಓನ್ ಗಾಡಿಗೆ ನೀವು ಅಲ್ಲಿ ಪಾರ್ಕಿಂಗ್ ಪೇ ಅಂತ ಮಾಡಬೇಕು. ಅಲ್ಲಿ ನೀವು ನೋಡ್ಬೋದು ಎಷ್ಟೆಷ್ಟು ರೇಟ್ ಉಂಟಂತ. ಸ್ನೇಹಿತರೆ, ನಮ್ದು ಈಗ ಜೀಪ್ ರೈಡಿಂಗ್ ಸ್ಟಾರ್ಟ್ ಆಯಿತು. ಇದು ಮಂಡಲ್ಪಟ್ಟಿಯಲ್ಲಿ ಇರುವಂತಹ ಗೌರ್ಮೆಂಟ್ ಚೆಕ್ ಪೋಸ್ಟ್. ಇಲ್ಲಿಯೂ ನೀವು 10 rupees ಪೇ ಮಾಡ್ಲಿಕ್ಕೆ ಇರ್ತದೆ ಪ್ರತಿಯೊಬ್ಬರು. ಫಸ್ಟ್ ಜೀಪ್ ರೈಡಿಂಗ್ ಪಾಯಿಂಟ್ ಇಂದ ನಿಮಗೆ ಈ ಚೆಕ್ ಪಾಯಿಂಟ್ ತನಕ ಅಷ್ಟೇನು ಆಫ್ ರೋಡಿಂಗ್ ಇರೋದಿಲ್ಲ, ಒಂದು 10 ಕಿಲೋಮೀಟರ್. ಸೊ ಚೆಕ್ ಪೋಸ್ಟ್ ದಾಟಿದ ನಂತರ ನಿಮಗೆ ಫುಲ್ ಆಫ್ ರೋಡಿಂಗ್. ನಿಮ್ಮ ಓನ್ ವೆಹಿಕಲ್ ಅನ್ನು ನಿಮ್ಮ ಓನ್ ರಿಸ್ಕ್ ಅಲ್ಲಿ ನೀವು ತಗೊಂಡು ಬರ್ಬೋದು. ಸೊ ಇಲ್ಲಿರುವಂಥ ಎಲ್ಲ ಜೀಪ್ ಫುಲ್ ಕಂಪ್ಲೀಟ್ ಹೋಗಿರ್ತದೆ. ಅದರಲ್ಲಿ ಸಹ ಆಫ್ ರೋಡ್ ಗಾಡಿ ಮತ್ತು ಲೋಕಲ್ ಅವರಿಗೆ ಮಾತ್ರ ಬಿಡ್ತಾರೆ. ನಿಮಗೆ ಗಾಡಿದು ಹೆವಿ ಸೌಂಡ್ ಉಂಟು ಇಲ್ಲಿ. ಹಾಗೆ ನಾನು ಎಕ್ಸ್ಟರ್ನಲ್ ವಾಯ್ಸ್ ಹಾಕ್ತಿದ್ದೇನೆ. ಕೆಲವು ಕಡೆ ನಿಮಗೆ ಅರ್ಧ ಫೀಟ್ ಗುಂಡಿ ಎಲ್ಲ ಉಂಟು. ಅದರಲ್ಲಿ ನಿಮ್ಮ ಓನ್ ವೆಹಿಕಲನ್ನು ಆ ಗುಂಡಿಯಲ್ಲಿ ಹಾಕಲಿಕ್ಕೆ ಮನಸ್ಸಿಲ್ಲದವರು ಈ ಥರ ಜೀಪಲ್ಲಿ ಬರಬೇಕು. ಸೌಂಡ್ ಹೇಗೆ ಕೇಳ್ತಾ ಉಂಟು ನೋಡಿ, ಒರಿಜಿನಲ್ ಸೌಂಡ್. ಸ್ಟೆಬಿಲಿಟಿ ಸ್ವಲ್ಪ ಈ ತಿಗಲೇ ಬೋದು ಏಜ್ ಆಯ್ತು ಸ್ವಲ್ಪ. ಗಾಡಿ ನಿಲ್ಲಿಸ್ಬೇಕು ಈಗ ಸೀಸನ್ಗೆ. ಯಾವ ಥರ ಆಫ್ ರೋಡಿಂಗ್ ಇದೆ ಅಂತ ನೋಡಿ. ಕುತ್ಕೊಳ್ಳುವ ಸೀಟೇ ಮುರಿದು ಕೆಳಗೆ ಬಿತ್ತು, ಆ ಥರ ಆಫ್ ರೋಡಿಂಗ್ ಇದೆ. ನೋಡಿ ಇಲ್ಲಿ ಹೋಗುವಂಥ ಗಾಡಿ ಇದು ಲೋಕಲ್ ಗಾಡಿ ಇಲ್ಲಿ ಅವರದೇ. ಸೊ ಅವರಿಗೆಲ್ಲ ಬಿಡ್ತಾರೆ. ಇಲ್ಲಿ ನೀವು ರೋಡಲ್ಲಿ ಕಲ್ಲು ಹಾಕಿದ್ದನ್ನು ನೋಡ್ಬೋದು. ಈ ಮಳೆಗಾಲದಲ್ಲಿ ನೀರು ಬಿದ್ದು ಜೀಪ್ ಹೋಗಿ ಇದು ಗುಂಡಿ ಆಗ್ತದೆ ಅಂತ ಇದು ಕಲ್ಲು ಹಾಕಿದ್ದು ಗುಂಡಿ ಬೀಳದ ಹಾಗೆ. ನೋಡಿ ಒಳ್ಳೆ ವ್ಯೂ ಕಾಣ್ತಾ ಉಂಟು. ಈ ಥರನೇ ಇದ್ದರೆ ಎಲ್ಲ ಪ್ಲೇಸ್ ಕಾಣ್ತದೆ, ಇಲ್ಲದ್ರೆ ಫುಲ್ ಫಾಗ್ ತುಂಬಿರ್ತದೆ. ಸೊ ಮಡಿಕೇರಿಗೆ ನೀವು ಯಾವತ್ತಾದರೂ ಬಂದರೆ ಈ ಮಂಡಲ್ಪಟ್ಟಿ ಪ್ಲೇಸಿಗೆ ಒಂದ್ಸತಿ ವಿಸಿಟ್ ಕೊಡಿ. ಸೊ ಇಲ್ಲಿ ನೋಡಿ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಎಂಟ್ರೆನ್ಸ್ ಇದು. ಸೊ ಇಲ್ಲಿಂದ ನಮಗೆ ಕಾಂಕ್ರೀಟ್ ರೋಡ್ ಸಿಗ್ತದೆ. ಫೈನಲಿ ನಾವು ಮಂಡಲ್ಪಟ್ಟಿ ಪಾರ್ಕಿಂಗ್ ಏರಿಯಾಕ್ಕೆ ಬಂದಿದೆ ಇಲ್ಲಿದು. ಇಲ್ಲಿಂದ ಒಂದು 500 meters ನಡ್ಕೊಂಡು ಹೋದರೆ ನಾವು ಇಲ್ಲಿಗೆ ಹೋಗ್ತೇವೆ ಟಾಪಿಗೆ. ನಿಮಗೆ ಮೇಲೆ ಕಾಣಿಸ್ತಿರ್ಬೋದು ಅಲ್ಲಿ. ಮಂಡಲ್ಪಟ್ಟಿ ಸುಮಾರು 1600 ಮೀಟರ್ ಹೈಟ್ ಇದೆ. ಮತ್ತು ಮಡಿಕೇರಿಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುವಂಥ ಟೂರಿಸಂ ಸ್ಪಾಟೇ ಮಂಡಲ್ಪಟ್ಟಿ. ತುಂಬ ಕಲ್ಲುಗಳಿರುವಂತಹ ಆಫ್ ರೋಡಿಂಗ್ ಸ್ಪಾಟ್ ಇದು. ನಿಮಗೆ ಆಫ್ ರೋಡಿಂಗ್ ಹೋಗ್ಬೇಕಂತ ಅನಿಸಿದರೆ ಈ ಪ್ಲೇಸಿಗೆ ನೀವು ಬರ್ಬೋದು. ನಾವಿದು ಅಕ್ಟೋಬರ್ ಟೈಮಲ್ಲಿ ಈಗ ಬಂದಿದ್ದೇವೆ. ಹಾಗೆ
ಫುಲ್ ನಮಗೆ ವ್ಯೂ ಕಾಣ್ತಾ ಉಂಟು, ನೋಡ್ಬೋದು ನೋಡಿ. ಮಂಡಲ್ಪಟ್ಟಿಗೆ ಹೀಗೆ ವ್ಯೂ ಇದ್ದರೆ ಮಾತ್ರ ಒಳ್ಳೆಯದು. ಫುಲ್ ಫಾಗ್ ಇದ್ದರೆ ನಿಮ್ಗೆ ಎಂಥ ಸಹ ವ್ಯೂ ಕಾಣೋದಿಲ್ಲ ಅಲ್ವಾ. ಫುಲ್ ಬಿಸಿಲಿದ್ರೆ ಸಹ ಒಂಥರ ಫೀಲ್ ಆಗೋದಿಲ್ಲ. ಆದರೆ ಈ ಥರ ಇದ್ದರೆ ನೇಚರೆಲ್ಲ ಫುಲ್ ಭಾರಿ ಖುಷಿ ಆಗ್ತದೆ ನೋಡಲಿಕ್ಕೆ ಸಹ. ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಇದ್ದ ನಿಮಿತ್ತ ನಿಮಗೆ ಜೀಪಲ್ಲೇ ಬರಬೇಕಾಗ್ತದೆ. ನಿಮ್ಮ ಓನ್ ಗಾಡಿಯನ್ನು, ಕೆಲವು ಗಾಡಿಯನ್ನು ಬಿಡ್ತಾರೆ ಏನೋ, ಆದರೆ ಎಲ್ಲ ಗಾಡಿಯನ್ನು ಬಿಡೋದಿಲ್ಲ ಮಾತ್ರ. ಮಡಿಕೇರಿಯ ಒಂದು ವಿಶೇಷ ಏನಂದರೆ ಪ್ರತಿ ಒಂದು ಮುಕ್ಕಾಲು ಗಂಟೆಗೆ ನಿಮ್ಮದು ವೆದರ್ ಚೇಂಜ್ ಆಗ್ತಾ ಇರ್ತದೆ. ಆವಾಗ ಕ್ಲೀನ್ ಇತ್ತು, ಈಗ ನೋಡಿ ಫುಲ್ ಫಾಗ್. ಮತ್ತು ಇಲ್ಲಿ ನೀವು ದನಗಳನ್ನು ನೋಡ್ತಿರ್ಬೋದು. ಇದು ನನಗೆ ಸೇಮ್ ಬದ್ರಿನಾಥಿಗೆ ಹೋದ ಫೀಲ್ ಕೊಡ್ತಾ ಉಂಟು. ಈಗ ನಾವು ಮಂಡಲ್ಪಟ್ಟಿಯ ಪೀಕಿಗೆ ಬಂದಿದ್ದೇವೆ. ವೆದರ್ ಚೇಂಜ್ ಆಗ್ತಾ ಉಂಟು. ಮತ್ತು ಒಂದು ಜೀಪಿನವ್ರದ್ದು ಪ್ರಾಬ್ಲಮ್ ಅಂತ ಹೇಳಿದರೆ ನಿಮಗೆ 1/2 hour ಮಾತ್ರ ಇಲ್ಲಿ ನಿಮಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಕೊಡೋದು. ನಿಮಗೆ ಈ ಪೀಕಲ್ಲಿ ಹೇಗೆ ಅಂತ ಹೇಳಿದರೆ ಇಲ್ಲಿ 1 ಗಂಟೆಗೊಮ್ಮೆ, ಮುಕ್ಕಾಲು ಗಂಟೆಗೊಮ್ಮೆ ವೆದರ್ ಚೇಂಜ್ ಆಗ್ತಿರ್ತದೆ. ಇಲ್ಲಿ ನೋಡ್ಬೋದು ಫುಲ್ ಜನ ಇದ್ದಾರೆ, ಫುಲ್ ಫಾಗ್ ಉಂಟು, ನಿಮಗೆ ಆ ಸೈಡ್ ಕಾಣ್ತಿಲ್ಲ. ನಿಮ್ಮ ಬೈಕನ್ನು ನೀವು ಮಂಡಲ್ಪಟ್ಟಿ ಪೀಕಿಗೆ ತೊಗೊಂಡು ಹೋಗ್ಬೋದಂತೆ, ನಮಗೆ ಹೋಗಿ ಬಂದ ನಂತರ ಗೊತ್ತಾದದ್ದು. ಆದರೆ ಗಾಡಿಯನ್ನು ನಿಮ್ಮ ಓನ್ ರಿಸ್ಕಲ್ಲಿ ನೀವು ತೊಗೊಂಡು ಹೋಗಬೇಕು. ಮತ್ತೆ ಒಂದು ಹೆಂಗೇ ಇದು ಬರ್ತದೆ ಫಾಗ್, ಪುನಃ ಕ್ಲಿಯರ್ ಆಗ್ತದೆ, ಮತ್ತೆ ಪುನಃ ಚೆನ್ನಾಗಿ ಕ್ಲಿಯರ್ ಆಗ್ತದೆ. ಆ ಥರ ಇಲ್ಲ ಇಲ್ಲ, ನೀವು ಬಂದಿದ್ದೀವಿ ಸುಮ್ಮನೆ ಒಂದು ಜಾಗ ಬಂದಿದ್ದೀವಿ ಅಂತಂದು, ಬಟ್ ಎಂಜಾಯ್ ಮಾಡ್ಬೇಕಾದ್ರೆ ಈ ತುಂಬ ಚೆನ್ನಾಗಿದೆ. ಬ್ಲಾಕ್ ಮಾಡ್ಬಿಡ್ತಾರೆ ಅವರಿಗೆ, ನಮಗೆ ಲೋಕಲ್, ನಮಗೆ ಇಲ್ಲೆಲ್ಲ ಫ್ರೀ ಬಿಡ್ತಾರೆ. ಇಲ್ಲಿದು ಇಲ್ಲ ಮೊದಲು ಇಲ್ಲೇ ಇತ್ತು. ನಾನು ಬ್ಯಾಂಗ್ಳೂರು, ನೆಕ್ಸ್ಟ್ ಮನೆಗೆ ಹೋಗಿ ನಾಷ್ಟಕ್ಕೆ. ಬಟ್ ಅವ್ರ ಮಧ್ಯಾಹ್ನ 2 o'clock ತನಕ ಆಗ್ತದೆ ಅಂತ ಹೋಗ್ಬೇಕು. ನೀವು ಮಡಿಕೇರಿಗೆ ಫ್ರೆಂಡ್ಸ್ ಒಟ್ಟಿಗೆ ಅಥವಾ ಫ್ಯಾಮಿಲಿ ಒಟ್ಟಿಗೆ ಬಂದರೆ ಮಂಡಲ್ಪಟ್ಟಿ ಪ್ಲೇಸನ್ನು ಯಾವತ್ತೂ ಮಿಸ್ ಮಾಡಬೇಡಿ. ಅದ್ಭುತವಾದಂಥ ಪ್ಲೇಸ್. ಬಟ್ ನೀವು ನವಂಬರ್ ನಂತರ ಆ ಟೈಮಲ್ಲೇ ಬರಬೇಕು, ಯಾಕಂದರೆ ಮಳೆಗಾಲದಲ್ಲಿ ಇಲ್ಲಿ ಬಂದರೆ ಫುಲ್ ವೇಸ್ಟ್. ಈಗ ಇಷ್ಟಾದರೂ ಕಾಣ್ತದೆ, ಮಳೆಗಾಲದಲ್ಲಿ ಏನೂ ಕಾಣೋದಿಲ್ಲ. ನೀವು ಸಿಟಿಯಲ್ಲಿ ಸ್ಟ್ರೆಸ್ ಲೈಫನ್ನು ಬಿಟ್ಟು ಒಂದು 6 ತಿಂಗಳಿಗೆ ಇಲ್ಲದ್ರೆ 1 ವರ್ಷಕ್ಕೊಮ್ಮೆ ಇಂಥ ಪ್ಲೇಸಿಗೆ ಬನ್ನಿ, ನಿಮ್ಮದು ಮೈಂಡ್ ಫ್ರೀ ಆಗ್ತದೆ. ಅಖಿಲ್ ಸೂಪರ್ ಆಯಿತು, ಆದರೆ ವ್ಯೂ ಮಿಸ್ ಆಯಿತು. ಸನ್ ಹೇಗಾಯಿತು? 140 ಕಿಲೋಮೀಟರ್ ಬಂದು ಹೇಗೆ? ಸೂಪರ್ ಆಗಿದೆ, ಆದರೆ ವ್ಯೂ ಇಲ್ವಾ? ಇಲ್ಲ ಎಲ್ಲ ಮಾಡಿದ ಇಲ್ಲೆಲ್ಲ ಸ್ನೋ ಆಗಿ, ಇದು ಸ್ನೋ ಅಲ್ಲ, ಅವನಿಗೆ ಹುಡುಗಿಯರು ಕಮ್ಮಿ ಆಗಿದ್ದಾರಂತೆ, ಹುಡುಗಿಯರು ಕಡಿಮೆ ಆಯ್ತು ಇಲ್ಲ. ಸೊ ಮಂಡಲ್ಪಟ್ಟಿಯಲ್ಲಿ ನಮ್ಮದು ಟೈಮ್ ಆಯಿತು. ಸೊ ಅಲ್ಲಿಂದ ನೆಕ್ಸ್ಟ್ ಮಳ್ಳಳ್ಳಿ ಫಾಲ್ಸಿಗೆ ಹೊರಡ್ತಿದ್ದೇವೆ. ಸೊ ಸೇಮ್ ಆವಾಗದೇ ರೂಟ್ ಆಫ್ ರೋಡಿಂಗ್ ನೋಡ್ಬೋದು. ಆವಾಗ ಸ್ವಲ್ಪ ಕತ್ತಲೆ ಕಾಣ್ತಿತ್ತು, ಈಗ ಫುಲ್ ಬೆಳಕು ಬಂದಿದೆ. ಭೂಕಂಪ ಅಂಡ ಇಂಚನೆ ಆಗ್ಬಿಟ್ಟು ನೀವಿಲ್ಲಿ ಗಾಡಿಗೆ ಕಲ್ತಾಗಿದ್ದು ಶಬ್ದ ನೋಡಿದ್ರಲ್ಲ, ಈ ಥರ ನಿಮ್ಮ ಗಾಡಿಗೆ ಆದರೂ ಪರವಾಗಿಲ್ಲ ಅಂತ ಇದ್ದರೆ ನೀವು ನಿಮ್ಮ ಗಾಡಿಯನ್ನು ಇಲ್ಲಿ ಆಫ್ ರೋಡಿಂಗಿಗೆ ತೊಗೊಂಡು ಬರ್ಬೋದು. ಯಾವುದೇ ಇರಲಿ, ಆದರೆ ಈ ಜೀಪ್ ಡ್ರೈವರ್ ಇದ್ದು ಡ್ರೈವಿಂಗ್ ಸ್ಕಿಲ್ಸ್ ಮಾತ್ರ ಅಲ್ಟಿಮೇಟ್. ಹೇಗೆ ಗುಂಡಿಯಲ್ಲಿಂದೆಲ್ಲ ಗಾಡಿಯ ಮೇಲೆ ಎತ್ತ ಅಂತ ಹೇಳಿಕ್ಕಾಗೋದಿಲ್ಲ. ಜೀಪ್ ರೈಡಿಂಗ್ ಎಂಡ್ ಆಗುವಾಗ ಅಂದರೆ ಒಂದು 3-4 ಕಿಲೋಮೀಟರ್ ಹೋಗುವಾಗ ಅಲ್ಟಿಮೇಟ್ ಆಗಿ ಆಫ್ ರೋಡಿಂಗ್ ಇರ್ತದೆ. ಫುಲ್ ಜೀಪ್ ಅಡಿಯೆಲ್ಲ ತಾಗ್ತಿರ್ತದೆ. ಇದು 3ನೇ ಚೆಕ್ ಪಾಯಿಂಟ್. ನಾವು ನಿಮ್ಗೆ ಹಿಂದೆ ಬರುವಾಗ ತೋರಿಸ್ತಿದ್ದೇನೆ. ಇಲ್ಲಿ ತನಕ ಆರಾಮದಲ್ಲಿ ಗಾಡಿಯಲ್ಲಿ ಬರ್ಬೋದು. ಇಲ್ಲಿಂದ ಫುಲ್ ನಿಮಗೆ ಡಾಮರ್ ಇಲ್ಲಾದರೆ ಕಾಂಕ್ರೀಟ್ ರೋಡ್ ಸಿಗ್ತದೆ. ಇಲ್ಲಿಂದ ಸಹ ಜೀಪ್ ಉಂಟು, ಇಲ್ಲಿಂದ ಸಹ ಮಾಡ್ಕೊಂಡು ಹೋಗ್ಬೋದು. ಸೊ ಮಂಡಲ್ಪಟ್ಟಿ ಆಯಿತು. ಈಗ ನಾವು ಮಳ್ಳಳ್ಳಿ ಫಾಲ್ಸ್ ಹತ್ರ ಬಂದಿದ್ದೇವೆ. ಸುಮಾರು ಮಂಡಲ್ಪಟ್ಟಿಯಿಂದ ಮಳ್ಳಳ್ಳಿ ಫಾಲ್ಸಿಗೆ 38 ಕಿಲೋಮೀಟರ್ ದೂರ ಉಂಟು. ಟೂರಿಸಮ್ ಸ್ಪಾಟ್ ಆದ ನಿಮಿತ್ತ ನೀವು ಅಲ್ಲಲ್ಲಿ ಚೆಕ್ ಪೋಸ್ಟ್ ಇರ್ತದೆ, ಹಣ ಕಟ್ಟಬೇಕಾಗ್ತದೆ. ಪಾರ್ಕಿಂಗಿಗೆ ಸಹ ಹಣ ಕಟ್ಟಬೇಕಾಗ್ತದೆ.
ಬಿಸ್ಲೆ ಬರ್ತದೆ ನನ್ನ ಬೋರ್ಡ್ ನಮ್ಮ ಕುಡ್ಲಾಡದೆ ಬರ್ತೀನಿ ಅಲ್ಪ ಸ್ಟಾಪ್ ಕೊಡ್ತೇವೆ ಸೀದಾ ಮಂಡಲ್ ಪಟ್ಟಿ ಬರ್ತೀನಿ ಅಂಚೆ ಸುಳ್ಳೆ ಅಂಚೆ ಇಡ್ಬೇಕು. ಇತ್ತೆ ನಮ್ಮ ಪೋಪನಾಗ ಎಂತ ಹೋದು ಮುಲ್ಪ ಲೆಫ್ಟ್ 2 ಕಿಲೋಮೀಟರ್ ಹೋದು 2 ಕಿಲೋಮೀಟರ್ ಹೋದು ಕುಂದಳಿ ಒಂದು ಸ್ಟಾಪ್ ಸಿಕ್ಕಂಡು ಕುಂದಳಿ ಅಪ್ಪ ಕೂಡ ಲೆಫ್ಟ್ ಬೇಕಂತ ಮತ್ತೆ ಓ ಪ್ಲೇಸ್ ಅದೇ ಪ್ಲೇಸು ಸುಬ್ರಹ್ಮಣ್ಯ ರೋಡ್ ಒಂದು ರಾಜಸೀಟ್ ಹತ್ತತ್ತು ರಾಜ ಸೀಟ್ ಮಡಿಕೇರಿ ಇನ್ನು ಸಕಲೇಶ್ವರ ಅಂದ ಲಾಂಗ್ ಆಪುಜೆ ಮಸ್ತ್ ಲಾಂಗ್ ಅಂಡ ಮುಲ್ತೂರು 20 ಕಿಲೋಮೀಟರ್ ಉಂಟು ಅದೇ ಹೋಗಿ ಮುಲ್ತೂರು ಮುಟ್ಟಾರು ಕುಡ್ಲೆ ಹೋಗಿ ಮುಟ್ಟಾರು ಕುಡ್ಲಾಗು ಕಾಯ್ಸಲ್ಲ ಸುಬ್ರಹ್ಮಣ್ಯ ಪದೇ ಹೋಗಿ ಸುಬ್ರಹ್ಮಣ್ಯ ಚೇಟ ಇರ್ತದೆ ಚಿಕ್ಕ ಅಂತ. ಸರಿ ಓಕೆ 48 ಕಿಲೋಮೀಟರ್ ಸ್ವಲ್ಪ ಮೇನ್ ರೋಡ್ ಅಡೆ ರಾಫ್ಟಿಂಗ್ ಅವು ಅಡೆ ಹೋಡು ಕುಶಾಲನಗರ ಹೋಡು. ನಾವೀಗ ಟಿಕೆಟ್ ತಗೊಂಡು ಮಲ್ಲಳ್ಳಿ ಫಾಲ್ಸಿನ ಪಾರ್ಕಿಂಗ್ ಏರಿಯಾಕ್ಕೆ ಹೋಗ್ತಿದ್ದೇವೆ. ನಮ್ಮದು ಬೈಕನ್ನೆಲ್ಲ ಬೈಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡಿ ಆಯಿತು. ನಿಮಗೆ ಇಲ್ಲಿ ಮೇಲಿಂದಲೇ ಬೈಕ್ ಪಾರ್ಕ್ ಮಾಡುವ ಏರಿಯಾದಿಂದಲೇ ನೀವು ಕೆಳಗೆ ನೋಡಿದರೆ ನಿಮ್ಗೆ ಕಾಣ್ತದೆ. ನೋಡು, ನಿಮ್ಗೆ ಈಗ ವ್ಯೂ ತೋರಿಸ್ತೇನೆ ನೋಡಿ ಮಲ್ಲಳ್ಳಿ ಫಾಲ್ಸ್ ಇದು. ನಿಮ್ಗೆ ಎಂತಾದ್ರು ತಿಂಡಿ ಬೇಕಾದ್ರೆ ನೀವು ಇಲ್ಲೇ ಮಾಡ್ಬೋದು. ಇಲ್ಲಿ ಅಂಗಡಿಗಳೆಲ್ಲ ಇದೆ. ಇದರಲ್ಲಿ ನಿಮಗೆ ಫ್ರೂಟ್ಸ್ ಮತ್ತು ಜ್ಯೂಸ್ ಎಲ್ಲ ಸಿಗ್ತದೆ. ಕೆಳಗೆ ಫಾಲ್ಸ್ ನೋಡಿ ಮತ್ತೆ ಎಂತಾದ್ರು ತಿನ್ನಿ. ಈಗ ನಾವು ಫಾಲ್ಸಿನ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಗೇಟಿಂದ ಸ್ಟೆಪ್ಸ್ ಉಂಟು ಇಲ್ಲಿಂದ ಈಗ ಸ್ಟಾರ್ಟ್ ಮಾಡ್ತಿದ್ದೇವೆ. ಸುಮಾರು 600 ಸ್ಟೆಪ್ಸ್ ಉಂಟು ಇಲ್ಲಿ. ಈ ಸ್ಟೆಪ್ಸ್ ಟೂರಿಸ್ಟ್ ಬರುವವರಿಗೆ ತುಂಬ ಹೆಲ್ಪ್ ಆಗ್ತದೆ. ಯಾಕಂದರೆ ನಿಮಗೆ ಹಿಂದೆ ಬರುವಾಗ ಸಾಕಾದರೆ ರೆಸ್ಟ್ ಮಾಡಿ ಆರಾಮದಲ್ಲಿ ಮತ್ತೆ ನಡ್ಕೊಂಡು ಬರ್ಬೋದು. ಕುಕ್ಕೆ ಸುಬ್ರಹ್ಮಣ್ಯದಿಂದ ಸುಮಾರು 49 ಕಿಲೋಮೀಟರ್ ದೂರದಲ್ಲಿ ಇದೆ ಈ ಮಲ್ಲಳ್ಳಿ ಫಾಲ್ಸ್. ಮಂಡಲ್ಪಟ್ಟಿಯಿಂದ ಸುಮಾರು 38 ಕಿಲೋಮೀಟರ್ ದೂರದಲ್ಲಿದೆ. ಸೊ ಫ್ರೆಂಡ್ಸ್, ಮಂಡಲ್ಪಟ್ಟಿದ್ದು ವ್ಯೂ ನೋಡಿದ್ರಲ್ಲ, ಅಂದರೆ ಫುಲ್ ಫಾಗೇ ಇತ್ತು. ಈಗ ಸ್ವಲ್ಪ ಇಲ್ಲಿ ಬಿಸಿಲು ಬಂತು. ಟೈಮ್ 1:25 ಆಗಿದೆ. ನಾವು ಒಂದು 2-3 ನಿಮಿಷ ಸ್ಟೆಪ್ಪಲ್ಲಿ ಇಳ್ಕೊಂಡು ಬಂದ್ವಿ. ಯಾರಿಗೆಲ್ಲ ಕಾಲು ನೋವು ಉಂಟು ಇಲ್ಲಿ ತನಕ ಬಂದು ವ್ಯೂ ನೋಡಿ ಹೋಗ್ಬೋದು. ಸೊ ನೀವು ಪ್ಲಾಸ್ಟಿಕ್ ಗ್ಲಾಸ್ಗಳನ್ನು ನೋಡಿದ್ದೀರಿ ನೋಡಿ, ಇಲ್ಲಿ ಸಹ ಪ್ಲಾಸ್ಟಿಕ್ ಉಂಟು. ಸೊ ಪ್ಲಾಸ್ಟಿಕ್ ನೀವು ಹೇಗೆ ಇಲ್ಲಿ ತರ್ತಿರಲ್ಲ ಹಾಗೆ ನೀವು ನಿಮ್ಮ ಬ್ಯಾಗಲ್ಲಿ ಪಾಕೆಟಲ್ಲಿ ಹಾಕೊಂಡು ಡಸ್ಟ್ಬಿನ್ನಿಗೆ ಆದಷ್ಟು ಹಾಕಿ. ನೇಚರನ್ನು ಲಗಡಿ ತೆಗೆದಿದ್ದಾರೆ. ಕುಡಿಯೋದು ಬಾಟ್ಲಿ ಕುಡಿದ್ರು ಓಕೆ, ಬಾಟ್ಲಿ ಅಲ್ಲಿ ಡಸ್ಟ್ಬಿನ್ನಲ್ಲಿ ಹಾಕ್ಬೋದಿತ್ತು. ಫಸ್ಟ್ ಇಲ್ಲಿ ಬಂದು ಇಂಥ ಪ್ಲೇಸ್ಗಳಲ್ಲಿ ನೀವು ನೋಡ್ತಿರ್ಬೋದು ಹೇಗೆ ಉಂಟಂತ ರೋಡೆಲ್ಲ, ಇಲ್ಲಿ ಹೋಗುವಂಥ ದಾರಿ ಎಲ್ಲ. ಇದು ಬರ್ತೀರಿ ಹಾಗೆ ಆ ಬಾಟ್ಲಿಗಳನ್ನು ನೋಡ್ತೀರಿ. ಸಹ ನಿಮಗೆ ತೊಂದರೆ ಮಾಡಿಕೊಡ್ಬೇಡಿ, ಬೇರೆಯವರಿಗೆ ಸಹ ತೊಂದರೆಯಲ್ಲಿ ಹಾಕಬೇಡಿ. ಸೊ ಕುಡಿಯೋ ಪ್ಲೇಸಲ್ಲಿ ಕುಡೀರಿ, ಎಂಜಾಯ್ ಮಾಡುವ ಪ್ಲೇಸಲ್ಲಿ ಎಂಜಾಯ್ ಮಾಡಿ. ಎಂಥ ಬ್ಯೂಟಿಫುಲ್ ನೇಚರ್ ಉಂಟು ಇಲ್ಲಿ. ನಾವು ಮಂಡಲ್ಪಟ್ಟಿಯಿಂದ ಇಲ್ಲಿ ಬರುವಾಗ ಸಹ ಹೇಳಿದರು ಇಲ್ಲಿ ಫುಲ್ ಫಾಗ್ ಇರ್ಬೋದು ಅಂತ. ಸೊ ಏನೋ ಮಂಡಲ್ಪಟ್ಟಿಯಲ್ಲಿ ಈ ಟೈಮಲ್ಲಿ ಈಗ ಏನೋ ಬಿಸಿಲು ಇರ್ಬೋದು ಏನೋ, ಬಟ್ ಇಲ್ಲಿ ಮಲ್ಲಳ್ಳಿ ಫಾಲ್ಸಲ್ಲಿ ನಿಮಗೆ ಒಳ್ಳೆ ಫಾಲ್ಸ್ ವ್ಯೂ ಸಿಗ್ತದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಕೂರ್ಗನ್ನು ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರಿತೇವೆ. ಎಂತ ಸಾಕಾಯ್ತಾ? ಎಂತ ಮಾರೆ, ಇಲ್ಲಿ ನಿಮಗೆ ಕೆಳಗೆ ಕಾಣ್ತಿರೋದು ಚಿಕ್ಕ ಚಿಕ್ಕ ಗಿಡ, ಅದೆಲ್ಲ ಕಾಫಿಯ ಗಿಡ. ಇಲ್ಲಿನ ಕೋಲ್ಡ್ ವೆದರಿಗೆ ಕಾಫಿ ಗಿಡಗಳೆಲ್ಲ ಒಳ್ಳೆ ಬೆಳೀತದೆ. ಇಷ್ಟೊತ್ತು ಈ ಸ್ಟೆಪ್ ನಡ್ಕೊಂಡು ಬಂದದ್ದು ಸಾರ್ಥಕ ಆಯಿತು ಅಂತ ಕಾಣ್ತದೆ. ಎಂಥ ಬ್ಯೂಟಿಫುಲ್ ಆದಂಥ ಒಂದು ಫಾಲ್ಸ್ ನೋಡಿ. ಫುಲ್ ಬೆಗರುಳ್ದು ಚಂಡಿಯಾಗಿ ಹೋಗಿದ್ದೇನೆ ನೋಡಿ. ಫಾಲ್ಸ್ ಭಾರಿ ಒಳ್ಳೆ ವ್ಯೂ ಕಾಣ್ತಾ ಉಂಟು ಇಲ್ಲಿಂದ. ನೋಡಿ ಫ್ರೆಂಡ್ಸ್, ಇದೇ ಮಳ್ಳಳ್ಳಿ ಫಾಲ್ಸ್. ಕುಮಾರಧಾರ ನದಿಯು ಈ ಜಲಪಾತಕ್ಕೆ ಪ್ರಮುಖ ಜಲಧಾರೆಯಾಗಿದೆ. ಈ ಕುಮಾರಧಾರೆಯ ನೀರು ಕುಕ್ಕೆ ಸುಬ್ರಹ್ಮಣ್ಯ ಆಗಿ ಉಪ್ಪಿನಂಗಡಿಯ ನೇತ್ರಾವತಿ ನದಿಗೆ ಸೇರಿ ನಂತರ ಮಂಗಳೂರಿನಿಂದ ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ. ನಿಮಗೆ ಫಾಲ್ಸ್ ಇದು ಹತ್ರ ಹೋಗಿ ನೋಡುವಾಗ ಅಷ್ಟೇನು ಕಾಣುವುದಿಲ್ಲ. ದೂರದಿಂದ ಫಾಲ್ಸ್ ನೋಡಿ ಚೆಂದ ಕಾಣ್ತದೆ. ಯಾಕಂತ ಹೇಳಿದ್ರೆ ಫುಲ್ ಗ್ರಿಲ್ ಹಾಕಿದ್ದಾರೆ. ಈ ಜಲಪಾತ ಸುಮಾರು 120 ಅಡಿ ಎತ್ತರ ಇದೆ ಮತ್ತು ಇದು ಪುಷ್ಪಗಿರಿ ಬೆಟ್ಟಗಳ
ತಪ್ಪಲಿನ ಬೆಟ್ಟದಲ್ಲಿದೆ. ಎಂತ ಸಾಕಾಯ್ತಾ? ಅಲ್ಲಲ್ಲಿ ಫಾಲ್ಸಿಗೆ ಬರುವಾಗ ಕೆಳಗೆ ಬರುವಾಗ ಖುಷಿ ಆಗ್ತದೆ, ಮೇಲೆ ಹೋಗುವಾಗ ತುಂಬ ಸಾಕಾಗ್ತದೆ. ಮಕ್ಕಳು ಇಲ್ಲಾಂದರೆ ಪ್ರಾಯದವರು ಈ ಫಾಲ್ಸಿಗೆ ಬರಬೇಕಾದ್ರೆ ಅವರಿಗೆ ಆಗೋದಾದರೆ ಮಾತ್ರ ಕರ್ಕೊಂಡು ಬನ್ನಿ. ನಿಮಗೆ ಮೇಲಿಂದಲೇ ವ್ಯೂ ಸಿಗ್ತದೆ, ನೋಡ್ಬೋದು. ಹಾಗಿಲ್ಲ, ಹೇಗಾಯಿತು ಮಳ್ಳಳ್ಳಿ ಫಾಲ್ಸು? ಬೆಸ್ಟ್. ನಪೇಳ್ತಿದ್ದಿ ಮಾರೆ ಸಾಕಾಗಿ. ಆಗಲಿಲ್ಲ, ಅಲ್ಲಿ ನನ್ನ ಫ್ರೆಂಡ್ಸ್ ಬರಲಿಲ್ಲ ನೋಡು, ಲೇಟ್ ಬರ್ತಿದ್ದಾರೆ, ಅವರಿಗೋಸ್ಕರ ಕಾಯ್ತಿದ್ದಾನೆ. ಕಾಯುವುದ ಸಾಕಾಗಿ ಕೂತ್ಕೊಂಡು? ಫ್ರೆಂಡ್ಸ್ ಬರಲಿ, ಸಾಕಾಗಿ ಕೂತ್ಕೊಂಡಾಗೆ ಕಾಣ್ತದೆ ಮಾರೆ. ನಾನದು ಮೊನ್ನೆ ಒಬ್ಬನೇ 1 ಗಂಟೆಯಲ್ಲಿ ನಾರಾಯಣ ಪರ್ವತ ಹತ್ತಿ ಇಳಿದು ಬಂದಿದ್ದೇನೆ. ಏನು ಬಂಟಲ್ಲ ಎಂತ ಮಾರೆ, ಮಾಲಿದ ಬಾಟ್ಲಲ್ಲಿ ಕೈ ತೊಳೆಯೋದು. ಮಾಲಿದ ಬಾಟ್ಲ್ ಮಾತ್ರ ನೀರು ಸಿಗೋದಿಲ್ಲ ಅಂತ ಮಾಲಲ್ಲಿ ಕೈ ತೊಳೆಯೋದು. ಫೈನಲಿ ನಮ್ಮದು ಬೈಕ್ ಪಾರ್ಕ್ ಮಾಡಿರುವ ಪ್ಲೇಸಿಗೆ ಬಂದ್ವಿ. ನಮ್ಮದು ಡೆಸ್ಟಿನೇಷನ್ ಇದ್ದದ್ದು ಮಂಡಲ್ಪಟ್ಟಿ ಮತ್ತು ಮಳ್ಳಹಳ್ಳಿ ಫಾಲ್ಸ್. ಇನ್ನು ಹೋಗುವಾಗ ಮಂಗಳೂರಿಗೆ ಯಾವುದೆಲ್ಲ ಸಿಗ್ತದೆ ಅದನ್ನು ಜಸ್ಟ್ ನೋಡಿ ಹೋಗೋದು. ಮತ್ತು ನಿಮಗೆ ಮಡಿಕೇರಿಯಲ್ಲಿ ನ್ಯಾಚುರಲ್ ವೈನ್ ಸಿಗ್ತದೆ. ಸೊ 500ಗೆ 2 ಬಾಟ್ಲಿ ಕೊಡ್ತೇವೆ. ಅಂಥ ವೈನ್ಗಿಂತ ಒಂದು ಕರೆಕ್ಟಾದ ಅಂಗಡಿಗೆ ಹೋಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ತೊಗೊಳ್ಬೋದು. ಬೇರೆ ಬೇರೆ ಫ್ಲೇವರ್ ಇದು ನಿಮಗೆ ಸಿಗ್ತದೆ. ಸೊ ಇದು ನಮ್ಮದು ಲಾಸ್ಟ್ ವ್ಯೂ, ಬಿಸ್ಲೆ ವ್ಯೂ ಪಾಯಿಂಟಿಗೆ ಬಂದಿದ್ದೇವೆ. ನಿಮಗೆ ಇಲ್ಲಿ ಸಹ 20 ರುಪೀಸ್ ಎಂಟ್ರಿ ಫೀಸ್ ಉಂಟು. ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಉಂಟು ಇಲ್ಲೋ ಗೊತ್ತಿಲ್ಲ, ಮಳ್ಳಳ್ಳಿ ಫಾಲ್ಸ್ ಬಿಸ್ಲೆ ಘಾಟಿಂದ ಸಹ ಕಾಣ್ತದೆ. ಇಲ್ಲಿಗೆ ನಮ್ಮದು ಮಡಿಕೇರಿ ಟ್ರಿಪ್ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.